ಹಲೋ ಫ್ರೆಂಡ್ಸ್, ನಮಸ್ತೆ ಫ್ರೆಂಡ್ಸ್. ಈ ದಿನದ ದ ಹಿಂದೂ ಇಂಗ್ಲಿಷ್ ದಿನಪತ್ರಿಕೆ ಹೆಡ್ಲೈನ್ಸ್ಗಳಿಂದ ಇಂಗ್ಲಿಷ್ ಅನ್ನ ಈ ವಿಡಿಯೋದಲ್ಲಿ ಕಲಿಯೋಣ. ಮೊದಲ ಹೆಡ್ಲೈನ್, ಏನ್ಶಿಯಂಟ್ ವಿಷ್ಣು ಐಡಲ್. ಫ್ರೆಂಡ್ಸ್, ಏನ್ಶಿಯಂಟ್ ಅಂತಂದ್ರೆ ಪುರಾತನ, ತುಂಬಾ ಹಳೇ ಕಾಲದ. ಏನ್ಶಿಯಂಟ್. ವಿಷ್ಣು ಐಡಲ್, IDOL. ಐಡಲ್ ಅಂತಂದ್ರೆ ಫ್ರೆಂಡ್ಸ್ ಬಹಳ ಪ್ರಮುಖವಾದ ಪದ. ವಿಗ್ರಹ, ವಿಷ್ಣುವಿನ ವಿಗ್ರಹ, ಐಡಲ್. ವಾಷಸ್ ಅಶೋರ್, ಇದು ಫ್ರೇಸಲ್ ವರ್ಬ್ ಫ್ರೆಂಡ್ಸ್. ವಾಷಸ್ ಅಶೋರ್, ಶೋರ್ ಅಂದ್ರೆ ದಡ ಫ್ರೆಂಡ್ಸ್. ಇದೆರಡು ಒಟ್ಟಿಗೆ ಬಂದಾಗ, ವಾಷಸ್ ಅಶೋರ್ ಅಂತ ಎರಡು ಪದಗಳು ಒಟ್ಟಿಗೆ ಬಂದಾಗ ಅದರ ಅರ್ಥ ನೀರಿನಿಂದ ಅಥವಾ ನೀರಿನ ಅಲೆಗಳಿಂದ ಯಾವ್ದಾದ್ರೂ ಒಂದು ವಸ್ತು ದಡವನ್ನ, ಬೀಚ್ ಅನ್ನ ಸೇರಿದ್ರೆ ಅದಕ್ಕೆ ಇಂಗ್ಲಿಷ್ ನಲ್ಲಿ ವಾಷಸ್ ಅಶೋರ್ ಅಂತ ಕರೀತೀವಿ. ಅಟ್ ಅಂದ್ರೆ ನಲ್ಲಿ, ಹಲ್ಲಿ ಅನ್ನುವಂತ ಅರ್ಥ ಬರುತ್ತೆ. ಪೆದ್ದ ಋಷಿಕೊಂಡ ಬೀಚ್, ನಲ್ಲಿ ಅಟ್. ಇನ್ ವಿಶಾಖಪಟ್ಟಣಂ, ಇನ್ ಮತ್ತೆ ನಲ್ಲಿ, ವಿಶಾಖಪಟ್ಟಣಂ ದಲ್ಲಿ, ನಲ್ಲಿ. ಫ್ರೆಂಡ್ಸ್, ನೆಕ್ಸ್ಟ್ ಹೆಡ್ಲೈನ್, ನೋ ಪೊಲಿಟಿಕಲ್ ಮ್ಯಾಂಡೇಟ್. ಫ್ರೆಂಡ್ಸ್, ಮ್ಯಾಂಡೇಟ್ ಅಂತಂದ್ರೆ ಒಪ್ಪಿಗೆ, ಸಮರ್ಥನೆ ಅನ್ನುವಂತ ಅರ್ಥ ಬರುತ್ತೆ. ಯಾವುದೇ ರಾಜಕೀಯ ಸಮರ್ಥನೆಯನ್ನ ಕೊಟ್ಟಿಲ್ಲ. ನೋ ಪೊಲಿಟಿಕಲ್ ಮ್ಯಾಂಡೇಟ್ ಫಾರ್ ಆಂಟಿ ಇಮಿಗ್ರೇಷನ್ ವಾಯ್ಸಸ್. ಇಮಿಗ್ರೇಷನ್ ಅಂತಂದ್ರೆ ಫ್ರೆಂಡ್ಸ್ ಒಂದು ದೇಶಕ್ಕೆ ಬೇರೆ ದೇಶದಿಂದ ವಲಸೆ ಬರುವಂತಹ ಪ್ರಕ್ರಿಯೆ. ಬೇರೆ ದೇಶದಿಂದ ಜನರು ನಮ್ಮ ದೇಶಕ್ಕೆ ಬರ್ತಾ ಇದ್ರೆ ಅದನ್ನ ಇಮಿಗ್ರೇಷನ್ ಅಂತ ಕರೀತಾ ಇದ್ದಾರೆ. ಇನ್ ಐರ್ಲೆಂಡ್ ನಲ್ಲಿ ಈ ರೀತಿ ಇಮಿಗ್ರೇಷನ್, ಹೊರದೇಶದಿಂದ ಬರ್ತಾ ಇದಾರಲ್ಲ ಅವರ ವಿರುದ್ಧ ಆಂಟಿ ಇಮಿಗ್ರೇಷನ್ ವಾಯ್ಸಸ್, ಅವರ ವಿರುದ್ಧ ಒಂದು ಧ್ವನಿ ಬರ್ತಾ ಇದೆ. ಅಂದ್ರೆ ಪರದೇಶ ವಾಸಿಗಳನ್ನ ನಮ್ಮ ದೇಶಕ್ಕೆ ಬಿಡಬಾರದು, ಅವರ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ನಮ್ಗಳಿಗೆ ಅವಕಾಶ ಕಡಿಮೆ ಆಗ್ತಾ ಇದೆ. ಈ ರೀತಿ ಇಂತಹ ವಾಯ್ಸ್ ಗಳಿಗೆ, ಧ್ವನಿಗಳಿಗೆ, ಇಂತಹ ಪ್ರತಿಭಟನೆಗಳಿಗೆ ಇಂಗ್ಲಿಷ್ ನಲ್ಲಿ ಆಂಟಿ ಇಮಿಗ್ರೇಷನ್ ವಾಯ್ಸಸ್ ಅಂತ ಕರಿತೀವಿ. ಐರಿಷ್ ಎಜುಕೇಶನ್ ಮಿನಿಸ್ಟರ್, ಆ ದೇಶದ ಶಿಕ್ಷಣ ಮಂತ್ರಿಗಳು ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಕಡೆಯ ಹೆಡ್ಲೈನ್, ಪಾಪ್ ಫ್ರಾನ್ಸಿಸ್, ಕ್ರೈಸ್ತ ಧರ್ಮದ ಮುಖಂಡರೇನಿದ್ದಾರೆ, ಪಾಪ್ ಫ್ರಾನ್ಸಿಸ್ ಮೇಕ್ಸ್ ಫಸ್ಟ್ ಪಬ್ಲಿಕ್ ಅಪಿಯರೆನ್ಸ್. ಮೇಕ್ ಅಂತಂದ್ರೆ ಫ್ರೆಂಡ್ಸ್ ಮಾಡೋದು, ಫಸ್ಟ್ ಪಬ್ಲಿಕ್ ಅಪಿಯರೆನ್ಸ್ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳೋದಕ್ಕೆ ಪಬ್ಲಿಕ್ ಅಪಿಯರೆನ್ಸ್ ಅಂತ ಕರೀತಾರೆ. ಪ್ರಪ್ರಥಮವಾಗಿ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿದ್ದಾರೆ. ಆಫ್ಟರ್ ವೀಕ್ಸ್ ಲಾಂಗ್ ಹಾಸ್ಪಿಟಲ್ ಸ್ಟೇ, ಒಂದು ವಾರ, ಸುದೀರ್ಘ ಒಂದು ವಾರದ ತನಕ ಹಾಸ್ಪಿಟಲ್ ಸ್ಟೇ ಆಗಿ ಒಂದು ವಾರದ ನಂತರ ಪಬ್ಲಿಕ್ ಅಪಿಯರೆನ್ಸ್, ಸಾರ್ವಜನಿಕವಾಗಿ ಮೊದಲ ಬಾರಿ ಕಾಣಿಸ್ಕೊಂಡಿದ್ದಾರೆ ಅನ್ನುವುದು ಈ ಹೆಡ್ಲೈನ್ ಅರ್ಥ. ಫ್ರೆಂಡ್ಸ್, ಈ ರೀತಿ ಕನ್ನಡದ ಮೂಲಕ ಇಂಗ್ಲಿಷ್ ಅನ್ನ ಕಲಿಯೋದಕ್ಕೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್.